ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊರವಲಯದಲ್ಲಿ ನಡೆದ ಭೀಕರ ಘಟನೆಯೊಂದು ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ದ ಕುಟುಂಬವೊಂದರಲ್ಲಿ ಸೂತಕವನ್ನು ತಂದಿದೆ. ಹೈದರಿ ನಗರದ ನಿವಾಸಿ 25 ವರ್ಷದ ಮತೀನ್ ಎಂಬ ಯುವಕ ತನ್ನ 4 ಸ್ನೇಹಿತರಾದ ಮೊಯಿನ್, ಬಾಬಾ ಮತ್ತು ಜಿಲಾನ್ ಅವರೊಂದಿಗೆ ಗಂಗಾ ಭೈರವೇಶ್ವರ ಬಾರ್ ಬಳಿ ಕುಡಿಯಲು ಹೋಗಿದ್ದನು. ಬಾರ್ನಲ್ಲಿ ಕುಡಿದ ನಂತರ ಮತೀನ್ ಮತ್ತು ಮೊಯಿನ್ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ಈ ವೇಳೆ ಬಾಬಾ ಮತ್ತು ಜಿಲಾನ್ ಕೂಡ ಜಗಳದಲ್ಲಿ ಭಾಗಿಯಾಗಿದ್ದಾರೆ. ಇದ್ದಕ್ಕಿದ್ದಂತೆ ಮೊಯಿನ್ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಮತೀನ್ನಿಗೆ 4-5 ಬಾರಿ ಇರಿದು ಕೊಲೆ ಮಾಡಿದ್ದಾನೆ. ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಈ ಭೀಕರ ಕೊಲೆಯ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ಘಟನೆಯಿಂದ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಮುಳಬಾಗಿಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗಳನ್ನು ಬಂಧಿಸಲು ವಿಶೇಷ ತಂಡವನ್ನು ರಚಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವಾಗ ಸಾವಾಗಿದ್ದಾನಲ್ಲ, ಅವನು ಒಳ್ಳೆ ಹುಡುಗ, ಅವನು ಎರಡು ಮಕ್ಕಳು ಏನೋ ಕಷ್ಟ ಬಿಟ್ಟು ಅವ್ನು ಸಾಕೊಂಡಿದ್ದ. ನಿನ್ನೆ ಬಂದು ಅವ್ನು ಕರ್ಕೊಂಡು ಇಲ್ಲೇ ಮನೆ ಹತ್ರ ಇದ್ದ. ನಿನ್ನೆ 3 ಗಂಟೆ 4 ಗಂಟೆವರೆಗೆ ಇಲ್ಲೇ ಇದ್ದ. ಕರ್ಕೊಂಡೋಗಿ ಮೈದಾನಲ್ಲಿ ಆಟೋನಲ್ಲಿ ಕೂಡಿಸ್ಕೊಂಡೋಗಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ಹೇಳಿದ್ದಾರೆ, ನಾವು 5 ಸಲ ಚುಚ್ಚಿದ್ದೀವಿ, ನಿನ್ನ ಮಗನ್ನ ಅಲ್ಲಿ ಬಾಡಿ ಬಿದ್ದಿದ್ದೆ ಎತ್ಕೊಂಡು ಬಂದ್ಬಿಡಿ ಅಂತ ಹೇಳೋಗಿದೆ. ಅವ್ರ ಅಪ್ಪನ ತಬ್ರೇಜ್ ಅಂತ ಅವ್ರ ಅಪ್ಪನ ಹೆಸರು. ಅವ್ರ ಅಪ್ಪನಿಗೆ ಹೇಳಿ ಆಮೇಲೆ ಇವ್ರ ಮನೆಯವರು ಹೋಗಿ ನೋಡಿರೋದು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ತರಲೆ ಕೆಲಸಗಳು ಕುಡ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಕೊಡ್ಕೊಂಡು ಜನಗಳಿಗೆ ಹೊಡ್ಕೊಂಡು ಅದೇ ಅವ್ರದ್ದು ರೂಢಿ ಅದೇ ಅಂತ ತರಲೆ ಕೆಲಸನೇ ಮಾಡಿಕೊಂಡು ಇರ್ತಾರೆ ಸರ್ ಅವರು. ಮತ್ತಿನ್ನು ಇದರಲ್ಲಿ ಗಾಡಿನಲ್ಲಿ ಕ್ಲೀನರ್ ಅವನು. ನೆನ್ನೆನೆ ಬಂದಿರೋದು, ನೆನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು, ಹಬ್ಬಕ್ಕೆ ಬಂದಿರೋದು. ಜಮಾಯತ್ಗೆ ಹೋಗಿದ್ದ ಅವ್ನು 40 ದಿವಸ ಮಸ್ಜಿದ್ನಲ್ಲಿ. ನೆನ್ನೆ ಎಲ್ಲ ಮೊನ್ನೆ ರಾತ್ರಿ ಬಂದಿರೋದು, ನೆನ್ನೆ ಹಿಂಗಾಗಿರೋದು. ಇದು ಹಳೇದು ರೋಷ. ಇದು ನೆನ್ನೆ ಅವ್ನು ಬಂದಿದ್ದು ನೋಡಿಕೊಂಡು ಇವ್ರನ್ನ ಅಟ್ಯಾಕ್ ಮಾಡಿಸಿ ಅವ್ರದ್ದು ಏನು 10,000 ಲೇವಾದೇವಿ ಇದ್ದಂತೆ, ಅದಕ್ಕೋಸ್ಕರ ಅವ್ರನ್ನ ಹೊಡೆದಿದ್ದಾರೆ. ಅರೆಸ್ಟ್ ಮಾಡಿದ್ದಾರೆ. 2 ಸಿಕ್ಕಿದ್ದಾರೆ, ಇನ್ನು 2 ಸಿಗ್ಬೇಕಂತೆ. ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾವ್ರೆ.